ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ಒಂದು ವರ್ಷದ ಮುಂಚೆ ಒಂದು ಸುದ್ದಿಯಾಗಿತ್ತು ವಾರ್ತಾಭಾರತಿಯಲ್ಲಿ. ಸೇಡಂ ರೈಲ್ವೆ ಗೇಟ್ ಬಳಿ ಸಿಲುಕಿದ ಆಂಬ್ಯುಲೆನ್ಸ್ ಹೃದಯಾಘಾತಕ್ಕೆ ಒಳಗಾದ ವ್ಯಕ್ತಿ ಮೃತ್ಯು ಅಂತ. ಸೇಡಂ ಪಟ್ಟಣದ ನಿವಾಸಿ ಮುಕ್ತಾರಂ ಪಾಷಾ ಹೃದಯಾಘಾತದಿಂದ ಮೃತಪಟ್ಟ ವ್ಯಕ್ತಿ. ಇವರು ತಾಲೂಕು ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ವೀಕ್ಷಿಸಲು ತೆರಳಿದ ವೇಳೆ ಎದೆನೋವು ಕಾಣಿಸಿಕೊಂಡಿದ್ದು, ತಕ್ಷಣ ಅಲ್ಲಿದ್ದವರು ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ತಕ್ಷಣ ಕಲಬುರಗಿ ಹೋಗಲು ಹೇಳಿದ್ದರಿಂದ ಆಂಬ್ಯುಲೆನ್ಸ್ನಲ್ಲಿ ಕೊಂಡೊಯ್ಯುವಾಗ ರೈಲ್ವೆ ಗೇಟ್ ಎದುರಾಗಿದೆ. ಈ ವೇಳೆ ರೈಲ್ವೆ ಗೇಟ್ ಹಾಕಿರೋದ್ರಿಂದ 20 ನಿಮಿಷ ಅಲ್ಲೇ ಸಮಯ ಕಳೆದಿರುವುದರಿಂದ ಗೋಲ್ಡನ್ ಅವರ್ನಲ್ಲಿ ಆಸ್ಪತ್ರೆ ತಲುಪುವಲ್ಲಿ ವಿಫಲವಾಗಿರುವುದರಿಂದ ಮುಕ್ತಾರ್ ಪಾಷಾ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟನೆ. ವ್ಯಕ್ತಿ ಮೃತಪಟ್ಟಿರುವ ಸುದ್ದಿ ತಿಳಿದು ಸೇಡಂ ಪಟ್ಟಣದ ನಿವಾಸಿಗಳು ಸಿಮೆಂಟ್ ಕಾರ್ಖಾನೆ ಮುಖ್ಯ ಗೇಟ್ ಬಂದ್ ಮಾಡಿ ರೈಲ್ವೆ ಹಳಿ ಸ್ಥಳಾಂತರ ಮತ್ತು ಮೃತ ವ್ಯಕ್ತಿಯ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಹಾಗೂ 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕೆಂದು ತಡರಾತ್ರಿವರೆಗೆ ಪಟ್ಟಿ ಹಿಡಿದು ಪ್ರತಿಭಟನೆ ನಡೆಸಿದರು ಅಂತ ಸುದ್ದಿ ಆಗಿತ್ತು. ಅದು ಮುಂದೆ ಏನಾಗಿದೆ ಗೊತ್ತಿಲ್ಲ. ಅದು ಪರಿಹಾರ ಕೊಡಬೇಕಾಗಿತ್ತು. ಎಲ್ಲ ಮುಗ್ಧ ವ್ಯಕ್ತಿಗಳು ಈ ರೀತಿ ಕಂಪ್ನಿಯ ಹಳಿ ಹತ್ರ ಬಂದು ಸಾಯ್ತಾ ಇದ್ದಾರೆ. ಅದು ಪಟ್ರಿ ಕಿತ್ತು ಹಾಕಬೇಕಂತೂ ಸೇಡಂ ಪಟ್ಟಣದ ಮತ್ತು ಸೇಡಂ ತಾಲೂಕಿನ ಅನೇಕ ಗಣ್ಯ ವ್ಯಕ್ತಿಗಳು, ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದರ ಕಡೆ ಯಾವುದೂ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಅದರಿಂದ ಭಾಳ ತೊಂದರೆ ಆಗ್ತಾಯಿದೆ. ವಾಸವತ ಸಿಮೆಂಟ್ ಕಂಪ್ನಿನೇ ಪೂರ್ತಿ ಇಲ್ಲೀಗಲ್ ಆಗಿದೆ. ಅದು ಕರ್ನಾಟಕ ಪುರಸಭೆ ಕಾಯ್ದೆ ಉಲ್ಲಂಘನೆ ಮಾಡಿ ಕಂಪ್ನಿ ನಿರ್ಮಾಣ ಮಾಡಿದೆ. ಅದು ನಾನು RTIನಲ್ಲಿ ಕೇಳಿದ್ದೆ. ನಾನು ಕಂಪ್ನಿ ಪರವಾನಗಿ ಎಲ್ಲ ಏನಾದರೂ ಪರವಾನಗಿ ತೊಗೊಂಡಿದ್ದ ಅಂತಕೊಂಡು ವಾಸವತ ಸಿಮೆಂಟ್ ಕಂಪ್ನಿನೇ ಪೂರ್ತಿ ಇಲ್ಲೀಗಲ್ ಆಗಿದೆ. ಹೀಗಾಗಿ ಪಟ್ರಿ ಕೂಡ ಇಲ್ಲೀಗಲ್ ಆಗಿದೆ. ಅದು ಕೂಡಲೇ ಅದು ರೈಲ್ವೆ ಹಳಿ ತೆಗೆದುಹಾಕಬೇಕು. ಅದರಿಂದ ಸಾಕಷ್ಟು ಪಟ್ಟಣದ ನಿವಾಸಿಗಳು ಮತ್ತು ತಾಲೂಕಾದ ನಿವಾಸಿಗಳು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಅರ್ಧ ಗಂಟೆವರೆಗೆ 15 ನಿಮಿಷವರೆಗೆ ಕಾಯಬೇಕಾದಂಥ ಸ್ಥಿತಿ ಬಂದಿದೆ. ಕೂಡಲೇ ಅದು ತೆಗೆದು ಹಾಕಬೇಕು. ಅದು RC ರತ್ನಪ್ರಭಾ ಮೇಡಮ್ ಅವರು ಇದ್ದಾಗ ಅದು ಒಂದು ಏನು ಮೀಟಿಂಗ್ ಮಾಡಿದರು. ಅದು ಮುಂದೆ ಯಾವ ಸ್ಥಿತಿಗೆ ಹೋಗಿದೆ ಗೊತ್ತಿಲ್ಲ. ಅದು ಕೂಡಲೇ ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ ಅದು ಪಟ್ರಿ ಕಿತ್ತು ಹಾಕಬೇಕು. ಈ ಕಂಪ್ನಿನೂ ಕಿತ್ತು ಹಾಕಬೇಕು. ಈ ಕಂಪ್ನಿದು ಯಾವುದೇ ಪರವಾನಗಿ ಇಲ್ಲ. ಹೀಗಾಗಿ ಇದು ಮುಂಚೆನೇ 1 ವರ್ಷ ಮುಂಚೆನೇ ನಾನು ಇದು ಸುದ್ದಿ ಮಾಡಬೇಕಂತ ಇದು ತೆಗೆದಿಟ್ಟಿದ್ದೆ. ಈ ವ್ಯಕ್ತಿಗೆ ನ್ಯಾಯ ಸಿಗಬೇಕು. 50 ಲಕ್ಷ ರೂಪಾಯಿ ಮತ್ತು ಒಂದು ಸರ್ಕಾರಿ ಹುದ್ದೆಗೆ ಯಾವುದಾದ್ರೂ ಒಂದು ನೌಕರಿ ಕೊಡಬೇಕು. ಹೀಗಾಗಿ ಅಲ್ಲಿ ಏನು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ ಅದಕ್ಕೆಲ್ಲ ಸರ್ಕಾರವೇ ಹೊಣೆ. ಈ ಮೃತಪಟ್ಟಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕು, ಸೂಕ್ತ ಪರಿಹಾರ ಸಿಗಬೇಕು. ಮತ್ತು ಆ ರೈಲ್ವೆ ಹಳಿ ಏನು ರೈಲ್ವೆ ಗೇಟ್ ಇದೆ ವಾಸವತ ಸಿಮೆಂಟ್ ಕಂಪ್ನಿದು ಅದು ಪೂರ್ತಿ ಕಿತ್ತು ಹಾಕಬೇಕು. ಮತ್ತು ಇದ್ರ ಕುರಿತು ಏನೇನು ಯಾವ ಹಂತದಲ್ಲಿದೆ, ಯಾವ ಹಂತದಲ್ಲಿ ಇಲ್ಲ, ಇದೇನು ರಕ್ಷಣಾ ವೇದಿಕೆ ಮತ್ತು ಪಕ್ಷದ ಮುಖಂಡರುಗಳು ಮತ್ತು ಸಾಮಾಜಿಕ ಹೋರಾಟಗಾರರು ಮತ್ತು RTI ಕಾರ್ಯಕರ್ತರು ಎಲ್ಲ ಏನಿದ್ದಾರೆ ಸೇರಿ ಇದು ಪೂರ್ತಿ ಇದು ರೈಲ್ವೆ ಹಳಿ ಕಿತ್ತಾಕ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಇದರಿಂದ ರೈಲ್ವೆ ಹಳಿಯಂತೂ ಭಾಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಸೇಡಂ ಪಟ್ಟಣ ನಿವಾಸಿಗಳು. ಅದು ರೈಲ್ವೆ ಪಟ್ರಿ ಕಿತ್ತು ಹಾಕೋದು ಒಂದೇ ಒಂದು ಪರಿಹಾರ. ಅದು ಓವರ್ ಬ್ರಿಡ್ಜ್ ಮಾಡಬೇಕಾಗಿತ್ತು. ಅಲ್ಲಿ ಓವರ್ ಬ್ರಿಡ್ಜ್ ಕೂಡ ಮಾಡಿರುವುದಿಲ್ಲ. ಹೀಗಾಗಿ ಎಲ್ಲ ನಿರಾಸಕ್ತಿ ತೋರಿಸ್ತಿದ್ದಾರೆ. ಆಯ್ಕೆಯಾದಂಥ ಎಲ್ಲ ಶಾಸಕರುಗಳು ಮತ್ತು ಸಚಿವರುಗಳು ಎಲ್ಲ ನಿರಾಸಕ್ತಿ ತೋರಿಸ್ತಿರೋದ್ರಿಂದ ಈ ರೀತಿಗೆ ಜನಸಾಮಾನ್ಯರು ಕಷ್ಟಪಡ್ತಾ ಇದ್ದಾರೆ, ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ, ಜೀವಹಾನಿ ಆಗ್ತವೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ತಿಳ್ಕೊಂಡು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ.